ನಮಸ್ಕಾರ ಸ್ನೇಹಿತರೆ, ನಮ್ಮ SPUK ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಶೇಷ ಏನಪ್ಪಾ ಅಂದ್ರೆ ಶಕ್ತಿ ಯೋಜನೆ, ಸರ್ಕಾರದ ಒಂದು ಮಹತ್ವದ ಯೋಜನೆಯಾದ ಮಹಿಳೆಯರಿಗೆ ಅಂತ ಯೋಜನೆಯಾದ ಶಕ್ತಿ ಯೋಜನೆ 2026ರ ಶಕ್ತಿ ಕಾರ್ಡ್. ಈಗ ಹೊಸದಾಗಿ ಬಂದಿರುವಂತಹ ಶಕ್ತಿ ಕಾರ್ಡ್ ಹೊಸ ನಿಯಮ ಹೇಗೆ ಪಡೆಯುವುದು, ಹೇಗೆ ಮಹಿಳೆಯರಿಗೆ ಸಂಪೂರ್ಣ ಮಾಹಿತಿ, ಈ ಒಂದು ಯೋಜನೆಯ ಬಗ್ಗೆ, ಶಕ್ತಿ ಕಾರ್ಡಿನ ಬಗ್ಗೆ, ಶಕ್ತಿ ಕಾರ್ಡ್ ಎಂದರೇನು, ಅದು ಯಾವಾಗಿನಿಂದ ಪ್ರಾರಂಭವಾಗುತ್ತದೆ, ಅದು ಹೇಗೆ ಪಡೆಯುವುದು, ಅದರಿಂದ ಮಹಿಳೆಯರಿಗೆ ಏನು ಲಾಭ, ಮತ್ತು ಶಕ್ತಿ ಕಾರ್ಡ್ ಬಂದ ಮೇಲೆ ಆಧಾರ್ ಕಾರ್ಡ್ ನಡೆಯಲ್ವಾ, ಆಧಾರ್ ಕಾರ್ಡ್ ಇನ್ನು ಮುಂದೆ ಆಧಾರ್ ಕಾರ್ಡಿನ ಪಾತ್ರವೇನು, ಈಗ ಶಕ್ತಿ ಕಾರ್ಡ್ ಬಂದ ಮೇಲೆ ಆಧಾರ್ ಕಾರ್ಡ್ ಎಲ್ಲ ಬಂದಾಗುತ್ತಾ ನೋಡ್ರಿ. ಈ ಒಂದು ಯೋಜನೆ ಬಗ್ಗೆ, ಶಕ್ತಿ ಯೋಜನೆ ಬಗ್ಗೆ ಇವತ್ತು ಸಂಪೂರ್ಣವಾಗಿ ಮಾತನಾಡೋಣ. ಅಂದ್ರೆ ಹೊಸದಾಗಿ ಬಂದಿರುವಂತಹ ಶಕ್ತಿ ಯೋಜನೆಯ ಶಕ್ತಿ ಕಾರ್ಡ್ ಬಗ್ಗೆ ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ. ಕರ್ನಾಟಕ ಸರ್ಕಾರ ಮಹಿಳೆಯರ ಸಬಲೀಕರಣಕ್ಕಾಗಿ ಜಾರಿಗೆ ತಂದಿರುವ ಶಕ್ತಿ ಸ್ಕೀಮ್ ಕರ್ನಾಟಕ ಶಕ್ತಿ ಯೋಜನೆ ದೇಶಾದ್ಯಂತ ಗಮನ ಸೆಳೆದ ಈ ಒಂದು ಯೋಜನೆ ಮೂಲಕ ಲಕ್ಷಾಂತರ ಮಹಿಳೆಯರ ಪ್ರತಿದಿನ ಉಚಿತವಾಗಿ ಬಸ್ಗಳಲ್ಲಿ ಪ್ರಯಾಣ ಮಾಡುತ್ತಿದ್ದಾರೆ. ಈಗ ಸರ್ಕಾರ ಈ ಯೋಜನೆಯನ್ನು ಇನ್ನಷ್ಟು ಸುಧಾರಿಸುವ ಶಕ್ತಿ ಕಾರ್ಡ್ ಎಂಬ ಹೊಸ ವ್ಯವಸ್ಥೆಯನ್ನು ಪರಿಚಯಿಸಲು ಮುಂದಾಗಿದೆ. ಏನಿದು ಶಕ್ತಿ ಕಾರ್ಡ್ ಎಂದರೇನು, ಶಕ್ತಿ ಯೋಜನೆ ಎಂದರೇನು? ಮೊದಲಿಗೆ ನಾವು ಶಕ್ತಿ ಯೋಜನೆ ಬಗ್ಗೆ ಒಂದು ಸ್ವಲ್ಪ ತಿಳಿದುಕೊಳ್ಳೋಣ. ಶಕ್ತಿ ಯೋಜನೆ ಕರ್ನಾಟಕ ಸರ್ಕಾರ ಪ್ರಮುಖ ಜನಪರ ಯೋಜನೆಯಲ್ಲಿ ಒಂದಾಗಿದ್ದು, ಈ ಯೋಜನೆಯ 2023ರಲ್ಲಿ ಆರಂಭವಾಗಿದ್ದು, ಇದರ ಮುಖ್ಯ ಉದ್ದೇಶ ಮಹಿಳೆಯರಿಗೆ ಉಚಿತ ಸಾರಿಗೆ ಸೌಲಭ್ಯ ಒದಗಿಸುವುದು, ಮಹಿಳೆಯರ ಆರ್ಥಿಕ ಭಾರವನ್ನು ಕಡಿಮೆ ಮಾಡುವುದು, ಉದ್ಯೋಗ, ಶಿಕ್ಷಣ ಮತ್ತು ಆರೋಗ್ಯ ಸೇವೆಯಲ್ಲಿ ಸುಲಭವಾಗಿ ಪ್ರವೇಶ ಕಲ್ಪಿಸುವುದು. ಈ ಯೋಜನೆಯಡಿಯಲ್ಲಿ ಮಹಿಳೆಯರಿಗೆ ನಮ್ಮ ರಾಜ್ಯದ ಸರ್ಕಾರಿ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡಬಹುದು. ಈಗಿನ ಹೊಸ ಅಪ್ಡೇಟ್ ಶಕ್ತಿ ಕಾರ್ಡ್ ಪರಿಚಯ. ಈಗ ನೋಡೋಣ ಶಕ್ತಿ ಕಾರ್ಡ್ ಪರಿಚಯ ನೋಡೋಣ ನಾವೀಗ. ಶಕ್ತಿ ಯೋಜನೆಯ ಆರಂಭದಲ್ಲಿ ಮಹಿಳೆಯರಿಗೆ ತಮ್ಮ ಆಧಾರ್ ಕಾರ್ಡ್ ತೋರಿಸಿ ಉಚಿತ ಟಿಕೆಟ್ ಪಡೆಯುವ ವ್ಯವಸ್ಥೆ ಇತ್ತು. ಆದರೆ ಈಗ ಸರ್ಕಾರ ಈ ವಿಧಾನವನ್ನು ಇನ್ನಷ್ಟು ಸುಧಾರಿಸಲು ಹೊಸ ಕ್ರಮಕ್ಕೆ ಮುಂದಾಗಿದೆ. ಏನಪ್ಪಾ ಅಂದರೆ ಶಕ್ತಿ ಕಾರ್ಡ್ ಪರಿಚಯಿಸುವುದು. ಹೇಗಿರುತ್ತೆ ಶಕ್ತಿ ಕಾರ್ಡ್? ಶಕ್ತಿ ಕಾರ್ಡ್ ಅಂದರೇನು ಅಂದ್ರೆ, ಈ ಶಕ್ತಿ ಕಾರ್ಡ್ ಒಂದು ವಿಶೇಷ ಗುರುತಿನ ಚೀಟಿ, ID ಕಾರ್ಡ್ ಆಗಿದ್ದು, ಮಹಿಳೆಯರು ಬಸ್ನಲ್ಲಿ ಪ್ರಯಾಣ ಮಾಡುವಾಗ ಇದನ್ನು ತೋರಿಸಿದರೆ ಸಾಕು. ಆಧಾರ್ ಕಾರ್ಡ್ ತೋರಿಸುವ ಅವಶ್ಯಕತೆನೇ ಇಲ್ಲ. ಈ ಒಂದು ಕಾರ್ಡ್ ಇದ್ದರೆ ಸಾಕು, ನೀವು ಕರ್ನಾಟಕದಲ್ಲಿ ಎಲ್ಲೆಡೆ ಕೂಡ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡಬಹುದು. ಶಕ್ತಿ ಕಾರ್ಡ್ ಪರಿಚಯ ಮಾಡುವುದಕ್ಕೆ ಕೆಲವು ಪ್ರಮುಖ ಕಾರಣಗಳಿವೆ. ಅಂದ್ರೆ ಈ ಶಕ್ತಿ ಕಾರ್ಡ್ ಯಾಕೆ ಅಗತ್ಯಪ್ಪ ಮಹಿಳೆಯರಿಗೆ ಅಂದರೆ, ಶಕ್ತಿ ಕಾರ್ಡ್ ಪಡೆಯುವುದಕ್ಕೆ ಕೆಲವು ಪ್ರಮುಖ ಕಾರಣಗಳಿವೆ. ಅವು ಕಾರಣ ಏನಂತ ತಿಳಿದುಕೊಳ್ಳೋಣ. ದುರುಪಯೋಗ ತಡೆಯುವುದು, ಅಂದ್ರೆ ದುರುಪಯೋಗ ತಡೆಯುವುದಕ್ಕೆ ಸರಿಯಾದ ಡೇಟಾ ಸಂಗ್ರಹಿಸಲು, ವೇಗವಾಗಿ ಟಿಕೆಟ್ ನೀಡಲು, ಮತ್ತು ಆಧಾರ್ ಕಾರ್ಡ್ ಅವಲಂಬನೆ ಕಡಿಮೆ ಮಾಡಲು. ನೋಡಿ, ಈ ನಾಲ್ಕು ಪಾಯಿಂಟ್ಸ್ಗಳ ಆಧಾರದ ಮೇಲೆ ಈ ಒಂದು ಶಕ್ತಿ ಕಾರ್ಡ್ ಅನ್ನು ಆರಂಭ ಮಾಡಿದ್ದಾರೆ. ಈ ಮೂಲಕ ಸರ್ಕಾರ ಯೋಜನೆಯನ್ನು ಹೆಚ್ಚು ಪಾರದರ್ಶಕ ಮತ್ತು ಪರಿಣಾಮಕಾರಿ ಮಾಡಬಹುದು. ಶಕ್ತಿ ಕಾರ್ಡ್ ಯಾವಾಗಿನಿಂದ ಜಾರಿಗೆ ಬರುತ್ತೆ? ನಿಮ್ಮದೊಂದು ಕ್ವಶನ್. ಶಕ್ತಿ ಕಾರ್ಡ್ ಯಾವಾಗಿನಿಂದ ಜಾರಿಗೆ ಬರುತ್ತೆ? ಶಕ್ತಿ ಯೋಜನೆ ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ ನಡೆಯುತ್ತಿದೆ. ಆದರೆ ಶಕ್ತಿ ಕಾರ್ಡ್ 2026ರಲ್ಲಿ ಹಂತವಾಗಿ ಜಾರಿಗೆ ತರಲು ಯೋಜನೆಯ ಮಹತ್ವ ಇದೆ. ಮೊದಲಿಗೆ ಕೆಲವು ಜಿಲ್ಲೆಗಳಲ್ಲಿ ಪೈಲಟ್ ಪ್ರಾಜೆಕ್ಟ್ ರೂಪದಲ್ಲಿ ಆರಂಭವಾಗಬಹುದು. ನಂತರ ಸಂಪೂರ್ಣವಾಗಿ ನಮ್ಮ ಕರ್ನಾಟಕದಲ್ಲಿ ಜಾರಿಗೆ ತರಲಿದೆ. ಹೀಗಾಗಿ ಈ ಎಲ್ಲಾ ಮಹಿಳೆಯರು ಶೀಘ್ರದಲ್ಲೇ ಈ ಕಾರ್ಡ್ ಪಡೆಯಬಹುದು. ಶಕ್ತಿ ಕಾರ್ಡ್ ಹೇಗೆ ಮಾಡಿಸಬೇಕು? ಶಕ್ತಿ ಕಾರ್ಡ್ ನೀವು ಹೇಗೆ ಮಾಡಿಸಬೇಕಪ್ಪ ಅಂದ್ರೆ, ಎಲ್ಲೆಲ್ಲಿ ಮಾಡಿಸಬೇಕು? ಶಕ್ತಿ ಕಾರ್ಡ್ ಪಡೆಯುವ ವಿಧಾನ ತುಂಬಾ ಸರಳವಾಗಿದೆ. ಸರ್ಕಾರದ ಪೋರ್ಟಲ್ ಮೂಲಕ ನೀವು ಆನ್ಲೈನ್ ಅರ್ಜಿ ಹಾಕಬಹುದು, ಅಥವಾ ನೇರವಾಗಿ CSC ಕೇಂದ್ರ, ಗ್ರಾಮ 1 ಕೇಂದ್ರ, ಆಮೇಲೆ ಕರ್ನಾಟಕ 1 ಕೇಂದ್ರ, ಇವುಗಳಲ್ಲಿ ನೀವು ಡೈರೆಕ್ಟ್ ಆಗಿ ಹೋಗಿ ಡಾಕ್ಯುಮೆಂಟ್ಸ್ ಅನ್ನು ಸಬ್ಮಿಟ್ ಮಾಡಿ ನೀವು ಅಲ್ಲಿ ಈ ಒಂದು ಕಾರ್ಡ್ ಪಡೆಯಬಹುದು, ಶಕ್ತಿ ಕಾರ್ಡ್ ಪಡೆಯಬಹುದು. ಇದಕ್ಕೆ ಬೇಕಾಗುವ ಅಗತ್ಯವಾದ ದಾಖಲೆಗಳು ಏನಪ್ಪಾ ಅಂದ್ರೆ, ನೀವು ಅರ್ಜಿಗೆ ಕೊಡಬೇಕಾದ ದಾಖಲೆಗಳು ಏನಪ್ಪಾ ಅಂದ್ರೆ, ಮೊದಲನೇ ಪ್ರಾಮುಖ್ಯತೆ ಆಧಾರ್ ಕಾರ್ಡ್ ಇರ್ಬೇಕಾಗತ್ತೆ ನಿಮ್ಮ ಹತ್ರ. ಅದಕ್ಕೆ
ಮೊಬೈಲ್ ನಂಬರ್ ಅನ್ನು ಲಿಂಕ್ ಆಗಿರಬೇಕಾಗತ್ತೆ. ನಿವಾಸಿ ಪ್ರಮಾಣ ಪತ್ರ, ನೀವು ಕರ್ನಾಟಕದವರೇ ಆಗಿರಬೇಕು ಅಂತ ಒಂದು ನಿವಾಸಿ ಪ್ರಮಾಣ ಪತ್ರ ಇರುತ್ತೆ. ನಿಮ್ಮ ಹತ್ರ ವಾಸಸ್ಥಳ ಇರ್ಬೋದು, ಏನಾದರೂ ಕ್ಯಾಸ್ಟ್, ಆಮೇಲೆ ಕ್ಯಾಸ್ಟ್ ಅಥವಾ ನಿವಾಸಿ ಪ್ರಮಾಣ ಪತ್ರ ನಿಮ್ಮ ಹತ್ರ ಇರುತ್ತೆ, ಇಲ್ಲಾಂದ್ರೆ ವಾಸಸ್ಥಳ ಇರುತ್ತೆ. ಆಮೇಲೆ ಪಾಸ್ಪೋರ್ಟ್ ಸೈಜ್ ಫೋಟೋ, ಆಮೇಲೆ ವೆರಿಫಿಕೇಶನ್ ಪರಿಶೀಲನೆ, ಅಧಿಕಾರಿಗಳು ನಿಮ್ಮ ದಾಖಲೆಗಳನ್ನು ಪರಿಶೀಲಿಸುತ್ತಾರೆ. ನಿಮ್ಮ ವಿವರಗಳನ್ನು ದೃಢೀಕರಿಸಿ ನಂತರ ಈ ಕಾರ್ಡ್ ಸಿದ್ಧಪಡಿಸಲು ತಯಾರು ಮಾಡುತ್ತಾರೆ. ಸ್ನೇಹಿತರೆ, ಕಾರ್ಡ್ ವಿತರಣೆ ಹೇಗೆ ಅಂದ್ರೆ ನಿಮಗೆ ಎಲ್ಲಿಂದ ಬರುತ್ತೆ ಕಾರ್ಡ್, ಹೇಗೆ ಬರುತ್ತಪ್ಪ ಅಂದ್ರೆ ನಿಮ್ಮ ಶಕ್ತಿ ಕಾರ್ಡ್ ನಿಮ್ಮ ಹತ್ತಿರದ ಕೇಂದ್ರ ಅಂದ್ರೆ ಗ್ರಾಮ ಒನ್ ಕೇಂದ್ರ, ಕರ್ನಾಟಕ ಒನ್ ಕೇಂದ್ರ, CSC ಕೇಂದ್ರಗಳಲ್ಲಿ ಪಡೆಯಬಹುದು. CSC ಕೇಂದ್ರಗಳಲ್ಲಿ ಪಡೆಯಬಹುದು ಅಥವಾ ಪೋಸ್ಟ್ ಮುಖಾಂತರ ಕೂಡ ಬರಬಹುದು ಅಂತ ಹೇಳ್ತಿದ್ದಾರೆ. ಸ್ನೇಹಿತರೆ, ಶಕ್ತಿ ಕಾರ್ಡ್ ಎಲ್ಲಿ ಮಾಡಿಸ್ಬೇಕು ಆವಾಗಲೇ ಹೇಳಿದೆ ನಿಮಗೆ. ಶಕ್ತಿ ಕಾರ್ಡ್ ಎಲ್ಲೆಲ್ಲಿ ಮಾಡಿಸ್ಬೇಕಂದ್ರೆ ಗ್ರಾಮ ಒನ್ ಕೇಂದ್ರ, ಕರ್ನಾಟಕ ಒನ್ ಕೇಂದ್ರ, ಆಮೇಲೆ BMTC ಸರ್ಕಾರಿ BMTC ಡಿಪೋಗಳಲ್ಲಿ, ಸರ್ಕಾರಿ ನಮ್ಮ KSRTC ಡಿಪೋದಲ್ಲಿ, ಬಸ್ ಡಿಪೋದಲ್ಲಿ ಕೂಡ ಮಾಡಿಸಬಹುದು. ಸರ್ಕಾರಿ ವಿಶೇಷ ಶಿಬಿರಗಳಲ್ಲಿ ಅಂದ್ರೆ ಮುಂದಿನ ದಿನಗಳಲ್ಲಿ ಏನಿದೆಯಪ್ಪ ಅಂದ್ರೆ ಸರ್ಕಾರ ಒಂದು ಶಿಬಿರವನ್ನು ನಡೆಯುತ್ತಾರೆ. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಇಷ್ಟು ದಿವಸ ಅಂತೇಳಿ ಒಂದು ಶಿಬಿರಗಳನ್ನು ಮಾಡಬಹುದು. ಭವಿಷ್ಯದಲ್ಲಿ ಮೊಬೈಲ್ ಆ್ಯಪ್ ಕೂಡ ಬರಬಹುದು. ನೀವು ಮೊಬೈಲಲ್ಲಿ ಸಿಗುವ ಸಾಧ್ಯತೆಗಳಿವೆ, ಮೊಬೈಲಲ್ಲಿ ಕೂಡ ಆ್ಯಪ್ ಬರಬಹುದು. ಮತ್ತು ಈ ಶಕ್ತಿ ಕಾರ್ಡ್ಗೆ ಏನಾದರೂ ಅಮೌಂಟ್ ಕೊಡಬೇಕಾ, ಶಕ್ತಿ ಕಾರ್ಡ್ ಏನಾದರೂ ಮಾಡಿಸಲಿಕ್ಕೆ ಅಮೌಂಟ್ ಕೊಡಬೇಕಾ, ಶಕ್ತಿ ಕಾರ್ಡ್ಗೆ ಏನಾದರೂ ಶಕ್ತಿ ಕಾರ್ಡ್ ಉಚಿತವೇ, ಸರ್ಕಾರದಿಂದ ಉಚಿತನ ಏನಾದರೂ ಅಂತ ಕೇಳಿದ್ದಾರೆ. ಹೌದು, ಇದು ಸರ್ಕಾರದ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಇದು ಶಕ್ತಿ ಕಾರ್ಡ್ ಉಚಿತವಾಗಿಯೇ ನೀಡುವ ಸಾಧ್ಯತೆ ಇದೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಸಣ್ಣ ಪ್ರಮಾಣದ ಅಮೌಂಟ್ ಅಂದರೆ 10 ರಿಂದ 50 ರೂಪಾಯಿ ಇರಬಹುದು. ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಇದು ಉಚಿತವಾಗಿಯೇ ನೀಡಬಹುದು. ಮಹಿಳೆಯರಿಗೆ ಶಕ್ತಿ ಕಾರ್ಡಿನ ಲಾಭಗಳು ಏನಪ್ಪಾ ಅಂದ್ರೆ ಈಗ ಬಂತು ನೋಡಿ ಪಾಯಿಂಟ್. ಮಹಿಳೆಯರಿಗೆ ಶಕ್ತಿ ಕಾರ್ಡಿನ ಲಾಭಗಳು, ಈ ಕಾರ್ಡ್ ನಿಮ್ಮ ಹತ್ರ ಇದ್ದರೆ ನಿಮಗೆ ಏನೇನು ಲಾಭಗಳಾಗುತ್ತವೆ ಅಂತ ಸ್ವಲ್ಪ ತಿಳಿಯೋಣ. ಶಕ್ತಿ ಕಾರ್ಡ್ ಮೂಲಕ ಮಹಿಳೆಯರಿಗೆ ಅನೇಕ ಲಾಭಗಳು, ಅನೇಕ ಪ್ರಯೋಜನಗಳು ಆಗಬಹುದು. ಏನಪ್ಪಾ ಅಂದ್ರೆ ಮೊದಲನೇದಾಗಿ ಉಚಿತ ಬಸ್ ಪಾಸ್ ಪ್ರಯಾಣ. ರಾಜ್ಯದ ಸರ್ಕಾರಿ ಬಸ್ಗಳಲ್ಲಿ ಯಾವುದೇ ಶುಲ್ಕವಿಲ್ಲದೆ ಪ್ರಯಾಣ ಮಾಡಬಹುದು. ಎರಡನೇದಾಗಿ ಹಣ ಉಳಿತಾಯ ಮಾಡುವುದು, ಅಂದ್ರೆ ಪ್ರತಿದಿನ ಪ್ರಯಾಣ ಮಾಡುವುದರ ಮುಖಾಂತರ ನೀವು ಹಣವನ್ನು ಉಳಿಸಬಹುದು. ಪ್ರತಿದಿನ ಪ್ರಯಾಣ ಮಾಡುವುದರಿಂದ ನಿಮಗೆ ಹಣ ಉಳಿತಾಯವಾಗುತ್ತದೆ. ಆಮೇಲೆ ಶಿಕ್ಷಣಕ್ಕೆ ಸಹಾಯವಾಗುತ್ತದೆ. ವಿದ್ಯಾರ್ಥಿನಿಯರಿಗೆ ಶಾಲಾ ಕಾಲೇಜು ಹೋಗಲು ಬರಲು ಸುಲಭವಾಗುತ್ತದೆ. ಆಮೇಲೆ ಉದ್ಯೋಗಾವಕಾಶಗಳಿಗೆ ಅಂದ್ರೆ ನೀವು ಯಾರಾದ್ರೂ ಕೆಲಸಕ್ಕೆ ಹೋಗ್ತೀರಾ, ಟೀಚರ್ಸ್, ಆಮೇಲೆ ಉದ್ಯೋಗಿಗಳು ಕೆಲಸಕ್ಕೆ ಹೋಗುವ ವೇಳೆಯಲ್ಲಿ ದೊಡ್ಡ ಸಹಾಯವಾಗುತ್ತದೆ. ಗ್ರಾಮೀಣ ಮಹಿಳೆಯರಿಗೆ ಅನುಕೂಲ, ಗ್ರಾಮೀಣ ಜನರಿಗೆ ಅನುಕೂಲವಾಗುತ್ತೆ. ಹಳ್ಳಿಗಳಿಂದ ನೀವು ಸಿಟಿಗೆ ಹೋಗ್ಬೇಕಾದ್ರೆ, ಬಸ್ಗಳಿಗೆ ಹೋಗ್ಬೇಕಾದ್ರೆ ಮೊದಲು ಅಮೌಂಟ್ ಕೊಟ್ಟು ಹೋಗಬಹುದಿತ್ತು. ಈಗ ಆಧಾರ್ ಕಾರ್ಡ್ ತಗೊಂಡು ಹೋಗ್ತಿದ್ರೆ, ಇವಾಗ ಈ ಒಂದು ಕಾರ್ಡ್ ಇದ್ರೆ ಸಾಕು, ನೀವು ಆಧಾರ್ ಕಾರ್ಡ್ ತರುವ ಅವಶ್ಯಕತೆ ಇಲ್ಲ. ಆಧಾರ್ ಕಾರ್ಡ್ ಆರಾಮಾಗಿ ನೀವು ಮನೆಯಲ್ಲಿ ಇಟ್ಟು ಬರಬಹುದು. ಶಕ್ತಿ ಕಾರ್ಡ್ ಇದ್ದರೆ ಆಧಾರ್ ಕಾರ್ಡ್ ಬೇಕಾ? ಶಕ್ತಿ ಕಾರ್ಡ್ ಇದ್ದರೆ ಆಧಾರ್ ಕಾರ್ಡ್ ಅವಶ್ಯಕತೆನೇ ಇಲ್ಲ ಸ್ನೇಹಿತರೆ. ಶಕ್ತಿ ಕಾರ್ಡ್ ಒಂದಿದ್ರೆ ಸಾಕು. ಶಕ್ತಿ ಕಾರ್ಡ್ ಕೂಡ ನಿಮ್ಗೆ ನಿಮ್ಮ ಆಧಾರ್ ಕಾರ್ಡ್ ಇದ್ದ ಹಾಗೆ, ID ಪ್ರೂಫ್ ಇದ್ದ ಹಾಗೆ, ಅದೊಂದು ID ಕಾರ್ಡ್. ಪ್ರಮುಖ ನಿಯಮಗಳು ಅಂದ್ರೆ ಪ್ರಮುಖ ಸರ್ಕಾರದ ನಿಯಮಗಳು ಏನಪ್ಪಾ ಅಂದ್ರೆ ಶಕ್ತಿ ಯೋಜನೆ ಬಳಸುವಾಗ ಗಮನದಲ್ಲಿಡಬೇಕಾದ ವಿಷಯಗಳು ಏನಪ್ಪಾ ಅಂದ್ರೆ ಇದು ಕರ್ನಾಟಕದ ಮಹಿಳೆಯರಿಗೆ ಮಾತ್ರ ಅನ್ವಯ. ಆಮೇಲೆ ಪಕ್ಕದ ತಮಿಳುನಾಡು, ಆಂಧ್ರ ಪ್ರದೇಶ ಇಂಥವರಿಗೆ ಈಗ ಅನ್ವಯವಾಗುವುದಿಲ್ಲ. ನೀವು ಆ ಕಡೆ ಹೋಗ್ತೀವಂದ್ರೆ ಅಮೌಂಟ್ ಕೊಟ್ಟು ಹೋಗ್ಬೇಕಾಗತ್ತೆ. ಮಹಾರಾಷ್ಟ್ರ ಹೋಗ್ಬೇಕಂದ್ರೆ ಅಮೌಂಟ್ ಕೊಟ್ಟು ಹೋಗ್ಬೇಕಾಗತ್ತೆ. ನೀವು ಕರ್ನಾಟಕದವರಾಗಿ ಕರ್ನಾಟಕದಲ್ಲಿ ತಿರುಗಾಡಲು ಈ ಒಂದು ಕಾರ್ಡ್ ಉಪಯೋಗವಾಗುತ್ತದೆ. ಇಂಟರ್ ಸ್ಟೇಟ್ ಅಂದ್ರೆ ರಾಜ್ಯದ ಹೊರಗಿನ ಪ್ರಯಾಣಕ್ಕೆ ಅನ್ವಯವಾಗುವುದಿಲ್ಲ, ಇದು ರಾಜ್ಯದ ಒಳಗೆ ಅಷ್ಟೇ. ಆಮೇಲೆ ಖಾಸಗಿ ಬಸ್ಗಳಲ್ಲಿ ಪ್ರಯೋಜನವಾಗುವುದಿಲ್ಲ, ಇದು ಖಾಸಗಿ ಬಸ್ಗಳಲ್ಲಿ ನಡೆಯುವುದಿಲ್ಲ. ಓನ್ಲಿ ಸರ್ಕಾರಿ ಬಸ್ಗಳಲ್ಲಿ. ಯಾವ ಬಸ್ ಅಪ್ಪ ಸರ್ಕಾರಿ ಅಂದ್ರೆ KSRTC, BMTC, NWKSRTC, ಆಮೇಲೆ KKRTC, ಈ ಎಲ್ಲ ಬಸ್ಗಳಲ್ಲಿ ನೀವು ಉಚಿತವಾಗಿ ಪ್ರಯಾಣ ಮಾಡಬಹುದು. ಶಕ್ತಿ ಯೋಜನೆಯ ಪರಿಣಾಮ. ಈ ಯೋಜನೆ ಜಾರಿಗೆ ಬಂದ ನಂತರ ಜನರು ಲಕ್ಷಾಂತರ ಮಹಿಳೆಯರು ಪ್ರಯೋಜನ ಪಡೆದಿದ್ದಾರೆ. ಕುಟುಂಬದ ಖರ್ಚು ಕಡಿಮೆಯಾಗಿದೆ. ಮಹಿಳೆಯರ ಸ್ವಾವಲಂಬನೆ ಹೆಚ್ಚಾಗಿದೆ. ಇದು ಮಹಿಳೆಯರ ಜೀವನದಲ್ಲಿ ದೊಡ್ಡ ಬದಲಾವಣೆ ತಂದಂತಹ ಒಂದು ಯೋಜನೆ ಕೂಡ ಹೇಳಬಹುದು. ಭವಿಷ್ಯದಲ್ಲಿ ಈ ಯೋಜನೆ ಏನಾಗಬಹುದು ಅಂದ್ರೆ ಡಿಜಿಟಲ್ ಕಾರ್ಡ್ ವ್ಯವಸ್ಥೆ, ಮೊಬೈಲ್ ಆ್ಯಪ್ ಮೂಲಕ ಟ್ರ್ಯಾಕಿಂಗ್, ಆಮೇಲೆ ಸ್ಮಾರ್ಟ್ ಟಿಕೆಟ್ ವ್ಯವಸ್ಥೆ ಆಗಬಹುದು. ಇವುಗಳ ಮೂಲಕ ಇನ್ನಷ್ಟು ಸುಗಮವಾಗಲಿದೆ. ಕರ್ನಾಟಕದ ಶಕ್ತಿ ಸ್ಕೀಮ್ ಕರ್ನಾಟಕ ಯೋಜನೆ ಮಹಿಳೆಯರಿಗಾಗಿ ಬಹಳ ದೊಡ್ಡ ಆಶೀರ್ವಾದವಾಗಿದೆ ಅಂತಾನು ಹೇಳಬಹುದು. ಶಕ್ತಿ ಕಾರ್ಡ್ ಪರಿಚಯದಿಂದ ಪ್ರಯಾಣ ಇನ್ನಷ್ಟು ಸುಲಭವಾಗಲಿದೆ.
ವ್ಯವಸ್ಥೆ ಪಾರದರ್ಶಕವಾಗಲಿದೆ, ಮಹಿಳೆಯರಿಗೆ ಹೆಚ್ಚು ಸೌಲಭ್ಯ ಸಿಗಲಿದೆ. ಹೀಗಾಗಿ ಎಲ್ಲಾ ಅರ್ಹ ಮಹಿಳೆಯರು ಶೀಘ್ರದಲ್ಲಿ ಶಕ್ತಿ ಕಾರ್ಡ್ ಮಾಡಿಸಿಕೊಂಡು ಈ ಯೋಜನೆಯ ಲಾಭ ಪಡೆಯುವುದು ಉತ್ತಮ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇದಾಗಿತ್ತು. ಶಕ್ತಿ ಕಾರ್ಡ್ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ತಲುಪಿದೆ ಅಂತ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋಗಳಲ್ಲಿ. ಧನ್ಯವಾದಗಳು ಸ್ನೇಹಿತರೆ.